ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಬಾರ್ದು ಅಂತೇನಾದರೂ ಜನ ಹೇಳ್ತಾರಾ? ಇಲ್ಲ. ಏನೋ ಮಾಡ್ರಿ, ಕ್ವಿಕ್ಕಾಗಿ ಮಾಡಿರಿ ರೀ. ಅವರು ವಿದೇಶದಿಂದ ಬರಬೇಕು, ಇವರು ವಿದೇಶದಿಂದ ಬರಬೇಕು, ಒಂದು ಕ್ಲಾರಿಟಿ ತೆಗೆದುಕೊಳ್ಳೋಕೆ ನಿಮಗೆ ಇಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳಿದ ಮೇಲೆ ಇನ್ನು ಕೆಲಸ ಮಾಡೋಕ್ಕೆ, ಆಮೇಲೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಓಕೆ, ಈಗ ಬಿ ಕೆ ಹರಿಪ್ರಸಾದ್ ಅವರ ಸರದಿ ಏನು, ಅವ್ರದ್ದೇನು, ಈಗ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ, ಹೌದು, ಆದರೆ ಮಂತ್ರಿ ಭಾಗ್ಯ ಬೇಡವೇನ್ರಿ ಅನ್ನೋದು ಒಂದು ಪ್ರಶ್ನೆ. ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋರು ಒಂದು ಕಡೆ, ಅದನ್ನು ಕಂಡು ಇನ್ನೊಬ್ಬರು ಕೆರಳ್ತಾ ಇದ್ದಾರಾ, ಪ್ರಶ್ನೆ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಏನದು ಸುದ್ದಿ? ಇದು ಸುದ್ದಿ. ದಿಸ್ ಇಸ್ ದ ನ್ಯೂಸ್. ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ. ಆಪ್ತ ಸತೀಶ್ ಜಾರಕಿಹೊಳಿ ವಿರುದ್ಧವೇ ಸಿದ್ದರಾಮಯ್ಯ ರಣತಂತ್ರ ಹೂಡ್ತಾ ಇದ್ದಾರಾ? ಸಿದ್ದು ಮಾಸ್ಟರ್ ಪ್ಲಾನ್ಗೆ ದಂಗಾದ್ರ. ಬೆಳಗಾವಿಯ ಯಮಕನಮರಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಬಿ ಕೆ ಹರಿ ಸ್ಪೆಷಲ್ ಕೇಸ್ ಅಂತ ಪರಿಗಣಿಸುತ್ತಾ ಹೈಕಮಾಂಡ್. ಒಬ್ಬ ವ್ಯಕ್ತಿ ಒಂದು ಹುದ್ದೆ ನಿಯಮ ಸಡಿಲಿಸುತ್ತಾ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಸಿದ್ದು ಹೊಸ ಲೆಕ್ಕಾಚಾರ ಹೂಡ್ತಾ ಇದ್ದಾರಂತೆ, ಹೊಸ ಲೆಕ್ಕಾಚಾರ ಮಾಡ್ತಾ ಇದ್ದಾರಂತೆ. ಸತೀಶ್ ಜಾರಕಿಹೊಳಿ ಪಾಳೆಯದಲ್ಲಿ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಸಮಾಧಾನದ ಕಿಡಿ ಹೊತ್ತಿದೆಯಂತೆ, ಜ್ವಾಲೆ ಹೊತ್ತಿದೆಯಂತೆ. ಅಂತೆ ಅವ್ರಿಗೆ ಕೇಳಿದರೆ ಇಲ್ಲ ಅಂತ, ನಾವೆಲ್ಲವೂ ಸರಿ ಇದೆ ಅಂತಲೇ ಹೇಳೋದು, ನಮ್ಮ ಪಕ್ಷ ಏನಾದರೂ ಕಿಡಿ ಇದೆ ಅಂತಾರೆ, ಇಲ್ಲ. ಆದರೆ ಟೆಂಡೆನ್ಸಿ ಇಸ್ ಲೈಕ್ ದಟ್, ಆ ರೀತಿಯಾದಂಥ ಒಂದು ಸಂಭವ ಕಾಣಿಸ್ತಾ ಇದೆ. ಓಕೆ, ಪಾಯಿಂಟ್ ನಂಬರ್ 1, ಯಾವ ಕಾರಣಕ್ಕಾಗಿ ಇವರು ಅಸಮಾಧಾನ ಆಗ್ತಿರಬಹುದು ಒಂದು ವೇಳೆ ಆಗೋದಾದರೆ ಸತೀಶ್ ಜಾರಕಿಹೊಳಿ ಅವರು? ನೋಡೋಣ. ಈಗ ಏನೋ ಊಹಾಪೋಹ ಹುಟ್ಟಿಸ್ಕೊಂಡು ಹೇಳುವಂಥದ್ದಲ್ಲ, ಒಂದೇನೋ ಟ್ರ್ಯಾಕ್ ರೆಕಾರ್ಡ್ ಇರಬೇಕಲ್ಲ, ಒಂದು ಉಪಾಧಿ ಅಂತ ಇರಬೇಕಲ್ಲ, ಒಂದು ಸ್ಟ್ರಾಂಗ್ ಬೇಸ್ ಅಂತ ಇರಬೇಕಲ್ಲ, ಒಂದು ಹಿನ್ನೆಲೆ ಇರಬೇಕಲ್ಲ. ಯಾಕಂತ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರು ಅಂತ ಒಂದು ಪೋರ್ಟ್ರೇ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಅದಕ್ಕೆ ಪೂರಕವಾದಂಥ ಅಂಕಿಅಂಶಗಳು ಕೂಡ ನಿಮಗೆ ಸಿಗುತ್ತೆ. ಸಿದ್ದರಾಮಯ್ಯನವರ ನಂತರದಲ್ಲಿ ಅಹಿಂದ ನಾಯಕರು ಯಾರು ಅಂತ ಹೇಳಿದರೆ ಸತೀಶ್ ಜಾರಕಿಹೊಳಿಯವರ ನೇಮ್ ಇರಬೇಕು ಅನ್ನುವ ಒಂದು ಆಶಯ ಅಲ್ಲಿ ಇದ್ದಂತೆ ಕಾಣ್ತಾ ಇದೆ. KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಕೂಡ ಯಾರಾಗಿದ್ದರು? ಸತೀಶ್ ಜಾರಕಿಹೊಳಿಯವರು ಆಗಿದ್ದರು. ಆದರೆ ನೋಡ್ರಿ, ನೀವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರೆ, ಆ ಒಂದು ಹುದ್ದೆ ಕೊಟ್ಟರೆ ಮತ್ತು ನಿಮಗೆ ಮಂತ್ರಿಗಿರಿ ಸಿಗಲ್ಲ ಅನ್ನುವ ಕಂಡೀಷನ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ ಅನ್ನುವ ಮಾತುಕತೆ ನಡೆಸಲಾಗಿತ್ತು ಅಂತ ಹೇಳಲಾಗಿದೆ. ಹಿಂಗಿರುವಾಗ ಆಯ್ತಪ್ಪ, ನಂಗೆ ಅಧ್ಯಕ್ಷ ಸ್ಥಾನ ಸಿಗದೆ ಹೋದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನದ ಒಬ್ಬ ಅಭ್ಯರ್ಥಿಯ ಆಕಾಂಕ್ಷಿ ಅಂತ ಕ್ಲೇಮ್ ಮಾಡ್ಕೋಬೋದು, ಅದಕ್ಕೆ ನಾನು ಅಧ್ಯಕ್ಷ ಸ್ಥಾನವನ್ನೇ ಅಲಂಕರಿಸಬೇಕಾಗಿಲ್ಲ ಅನ್ನುವ ಒಂದು ವಾದವನ್ನು ಕೂಡ ಮಂಡಿಸಿದಂಗೆ ಇತ್ತು. ಈಗ ದಿಢೀರಂತ ಹರಿಪ್ರಸಾದ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನೂ ಕೊಟ್ಟು ಮಂತ್ರಿಗಿರಿಯನ್ನು ಅವ್ರಿಗೆ ಕೊಡ್ತಾರೆ ಅಂದರೆ ಏನು, ಅವ್ರೇನು ಮೇಲಿಂದ ಉದುರು ಬಂದಿದ್ದಾರೇನ್ರಿ ಅಂತ ಅಂತರಾಳದ ಮಾತು ಇರಬಹುದು. ದಟ್ ಮೈಟ್ ಬಿ ದ ಕ್ವೆಶ್ಚನ್ ಅಲ್ವಾ? ಹಂಗೂ ಕೂಡ ಇದೆ. ಓಕೆ, ಈಗ ಬಿ ಕೆ ಹರಿಪ್ರಸಾದ್ ಅವರು ಸಚಿವರಾಗಬೇಕು ಅಂತ ದುಂಬಾಲು ಯಾರು ಬಿದ್ದಿದ್ದಾರೆ? ಸಹಜವಾಗಿ ಅವರ ಅಭಿಮಾನಿಗಳು, ಬೆಂಬಲಿಗರು, ಹಿಂಬಾಲಕರು ಎಲ್ಲ ಇದ್ದೇ ಇರ್ತಾರೆ. ಆದರೆ ವಿಷಯ ಅದಲ್ಲ. ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡಿಸಲು ಸಿದ್ದರಾಮಯ್ಯ ಕಸರತ್ತು ನಡೆಸ್ತಾ ಇದ್ದಾರೆ. ಯಾರು ಸಿದ್ದರಾಮಯ್ಯ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಹಿಂದ ನಾಯಕ. ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದಂಥ ಸಿದ್ದರಾಮಯ್ಯನವರು ಎರಡೂ ಸ್ಥಾನ ನಿಭಾಯಿಸಲು ಬಿ ಕೆ ಹರಿಪ್ರಸಾದ್ ಅರ್ಹ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಅಂದರೆ ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ದಿಸ್? ಅನುಭವ ಮತ್ತು ಸಂಘಟನೆಯ ಆಧಾರದಲ್ಲಿ ಹರಿಪ್ರಸಾದ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಿದ್ದು ನಡೆಯಿಂದ ಸಚಿವ ಸತೀಶ್ ಜಾರಕಿಹೊಳಿಗೆ ಅಸಮಾಧಾನ ಆಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಈ ಹಿಂದೆ ಸಚಿವ ಸ್ಥಾನದ ಜೊತೆ KPCC ಬೇಡಿಕೆಯನ್ನು ಕೂಡ ಇಟ್ಟಿದ್ದರು ಸತೀಶ್ ಜಾರಕಿಹೊಳಿ. ಈಗಾಗಲೇ ನಾನು ಹೇಳಿದ ಹಾಗೆ ಸತೀಶ್ ಪಟ್ಟು ಹಿಡಿದಾಗ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಅನ್ನುವ ರೂಲ್ಸ್ ಅಡ್ಡಿ ಬಂದಿತ್ತು. ಕಡ್ಡಿ ತುಂಡರಿಸಿದಂತೆ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಅಂತ ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ರು. ಹೈಕಮಾಂಡ್ ನಡೆಯಿಂದ ಪೆಚ್ಚಮೋರೆ ಹಾಕ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದರು. ಅಂದರೆ ಅದೇನು ಪೆಚ್ಚಮೋರೆ ಅಂತ ಹೇಳಿದ್ರೆ ತುಂಬ ಅಸಮಾಧಾನಿತರು ಅಂತ ಮೇಲ್ನೋಟಕ್ಕೆ ಅಂತಲ್ಲ, ಆಂತರ್ಯದಲ್ಲಿ ಹಂಗಿತ್ತು. ಇದೀಗ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲೇ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆಗಿನ ಅಂತರವೇ ಸತೀಶ್ ಜಾರಕಿಹೊಳಿಗೆ ಏನಾದರೂ ಮುಳುವಾಯ್ತಾ? ರೀಸೆಂಟಾಗಿ ನೀವು ಒಂದಿಷ್ಟು ಅಪ್ಡೇಟ್ಸ್ನ ಗಮನಿಸಿರ್ಬೋದು. ಒಂದೇ ವೇದಿಕೆಯಲ್ಲಿದ್ದರು, ಅಂಥ ಬಾಂಧವ್ಯದಿಂದ ಮಾತನಾಡಿದರು ಅಂತ ಅನ್ನಿಸ್ಲಿಲ್ಲ ಆ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅಂತ ನೀವು ಕೇಳಿರ್ಬೋದು. ಹಾಗಾಗಿ ಈಗ ಹರಿಪ್ರಸಾದ್ ಅವರನ್ನು ಮುನ್ನೆಲೆಗೆ ತರುವಂತೆ ಏನಾದರೂ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರಾ? ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಅವರ ವರ್ಚಸ್ಸು, ಅವರ ಪ್ರಭಾವ, ಅವರಿಗಿರುವಂಥ ಒಂದು ಸಹಕಾರ, ಸಪೋರ್ಟರ್ಸ್
ಆ ಸಂಖ್ಯೆ ಜಾಸ್ತಿನೇ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಮಾತು ಮುತ್ತಿದ್ದಂತೆ, ಮಾಣಿಕ್ಯ ಇದ್ದಂತೆ. ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನ ಒಂದು ಶಕ್ತಿವರ್ಧನೆಯನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಸಿದ್ದರಾಮಯ್ಯ ರೋಲ್ ಇಸ್ ದಟ್ ಮಚ್ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಹೀಗಿರುವಾಗ ಯಾಕೆ ಬಿ ಕೆ ಹರಿಪ್ರಸಾದ್ ಪರವಾಗಿ ಇವರು ಬ್ಯಾಟ್ ಬೀಸ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ.